ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ದರ್ಶನ್ ಮತ್ತು ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಆಗಸ್ಟ್ 28ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಕೊಟ್ಟಿದೆ ಕೋರ್ಟ್. ಇವತ್ತಿಗೆ ನ್ಯಾಯಾಂಗ ಬಂಧನ ಅಂತ್ಯವಾಗಿತ್ತು. ಹೀಗಾಗಿ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ 13 ಜನ ಆರೋಪಿಗಳು ಹಾಜರಾಗಿದ್ರು. ಇನ್ನು ತುಮಕೂರಿನಿಂದ 4 ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿ 24ನೇ ACMM ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅಲ್ಲಿಗೆ ಇನ್ನೂ 14 ದಿನಗಳ ಕಾಲ ಜೈಲಿನಲ್ಲಿರಬೇಕಾದಂಥ ಅನಿವಾರ್ಯತೆ ಈ ಎಲ್ಲ ಆರೋಪಿಗಳಿಗೂ ಕೂಡ ಇದೆ. ಜೊತೆಗೆ ನೋಡಿ, ಪೊಲೀಸರು ಈ ಬಾರಿ ದರ್ಶನ್ ಮತ್ತು ಇನ್ನಿತರ ಆರೋಪಿಗಳನ್ನು ವಶಕ್ಕೆ ಕೇಳಿಲ್ಲ. ನಮ್ಮ ಕಸ್ಟಡಿ ಕೊಡಿ ಅಂತ ಪೊಲೀಸರು ಕೇಳಿಕೊಂಡಿಲ್ಲ. ಸೊ ಹೀಗಾಗಿ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲೇ ಮುಂದುವರಿಬೇಕಾಗತ್ತೆ. 13 ಆರೋಪಿಗಳು ಪರಪ್ಪನ ಅಗ್ರಹಾರ, ಇನ್ನುಳಿದ 4 ಆರೋಪಿಗಳು ತುಮಕೂರು. ಸೊ ಹೀಗಾಗಿ ಅಲ್ಲಿನ ಜೈಲಿನಲ್ಲೇ ಇರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಪಟ್ಟು ದರ್ಶನ್ ಜೈಲಿಗೆ ಸೇರಿ ತಿಂಗಳಿಗೆ ಕಳೆದು ಹೋಗಿದ್ದಾವೆ. ಈಗಲೂ ಕೂಡ ಜೈಲಿನಲ್ಲೇ ಮುಂದುವರಿಬೇಕಾದಂಥ ಅನಿವಾರ್ಯತೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಅಗೇನ್ ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಆಗಿದೆ. 13 ಜನ ಪರಪ್ಪನ ಅಗ್ರಹಾರ, 4 ಜನ ತುಮಕೂರಿನ ಜೈಲಲ್ಲೇ ಮುಂದುವರಿಬೇಕಾಗಿದೆ. ಯಾವೆಲ್ಲ ರೀತಿಯ ಪ್ರಯತ್ನಗಳಿಲ್ಲ ಆಯಿತು? ಜೊತೆಗೆ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ದರ್ಶನ್ ಈಗಾಗಲೇ ದರ್ಶನ್ ಮತ್ತು ಅದನ್ನ ಸಹಚರ್ಯರಿಂದ ಎಲ್ಲರನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂತದ್ದು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ 17 ಜನ ಆರೋಪಿಗಳೇನಿದ್ರು ಅಷ್ಟು ಜನರು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಏನು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರುಪಡಿಸಿದ್ರೆ ಎಲ್ಲೂ ಒಬ್ಬೊಬ್ಬರ ಹೆಸರನ್ನು ಕೂಡ ನ್ಯಾಯಾಧೀಶರು ಕರೆದ್ರು, ಯಾರ್ಯಾರು ಹಾಜರಾಗಿದ್ದಾರೆ ಇಲ್ವ ಅಂತೇಳಿ ಎಲ್ಲರೂ ಕೂಡ ಹಾಜರಾಗಿರುವಂತದ್ದು. ಸದ್ಯ ಇವರು ಹಾಜರಾದ ಬಳಿಕ ಏನು ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಅವ್ರನ್ನ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆಯನ್ನ ಮಾಡಬೇಕು. ಅವ್ರಿಗೆ ಯಾವುದೇ ಹಂತದಲ್ಲೂ ಕೂಡ ಜಾಮೀನನ್ನು ಕೊಡಬಾರ್ದು. ಪ್ರಕರಣದ ತನಿಖೆಯನ್ನು ಕೂಡ ಮುಂದುವರೆದಿದೆ. ಈಗಷ್ಟೇ ಕೆಲವು FSL ರಿಪೋರ್ಟ್ಗಳು ಕೈ ಸೇರಿದ್ರೆ ಇನ್ನೂ ಕೂಡ ಕೆಲವು FSL ರಿಪೋರ್ಟ್ಗಳು ಬರಬೇಕಾಗಿದೆ. ಅದರ ಜೊತೆಗೆ ಮತ್ತಷ್ಟು ಅಂದ್ರೆ ಪ್ರಕರಣದ ಇನ್ನು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ. ಸೊ ಈ ಮಧ್ಯೆ ಏನಾದ್ರು ಇವರು ಜಾಮೀನು ಅರ್ಜಿಯನ್ನು ಹಾಕೊಂಡು ಇವ್ರಿಗೆ ಜಾಮೀನು ಸಿಕ್ಕಿದ್ದೆ ಆದಲ್ಲಿ ಎಲ್ಲರೂ ಕೂಡ ಪ್ರಭಾವಿಗಳಿದ್ದಾರೆ. ಹೊರ ಬಂದಿದ್ದಾದಲ್ಲಿ ಇವರು ಸಾಕ್ಷ್ಯಾಧಾರಗಳ ಮೇಲೆ ಇವರು ಪ್ರಭಾವ ಬೀರುವಂತ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಹೀಗಾಗಿ ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನು ಕೊಡಬಾರದು. ಅದರ ಜೊತೆಗೆ 14 ತಿಂಗಳ ಕಾಲ ಇವರಿಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆಯನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಟ್ರು. ಅದರಂತೆ ನ್ಯಾಯಾಧೀಶರು ಕೂಡ ಆಗಸ್ಟ್ 28 ಕೂಡ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆಯನ್ನ ಮಾಡಿರುವಂತದ್ದು. ಇದರ ಪ್ರಕಾರ ನೋಡಿದ್ರೆ ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ ಏನಿದೆ ಇಷ್ಟು ಜನರು ಕೂಡ ಇನ್ನು ಜೈಲಿನಲ್ಲೇ ಮುಂದುವರಿಬೇಕಾಗಿರುವಂತದ್ದು. ಈಗಾಗಲೇ ಸತತ 50ರಿಂದ 55 ದಿನಗಳ ಕಾಲ ಬಂಧನದಿಂದ ನ್ಯಾಯಾಂಗ ಬಂಧನದಲ್ಲೇ ಇರುವಂತದ್ದು. ಸೊ ಇನ್ನೂ ಕೂಡ ಈಗ 14 ದಿನಗಳು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂತದ್ದು. ಮತ್ತೆ ದರ್ಶನ್ ಮತ್ತು ಅವರ ಇಡೀ ಸಹಚರರ ಕೂಟ ಏನಿದೆ ಎಲ್ಲರೂ ಕೂಡ ಜೈಲಿನಲ್ಲೇ ಮುದ್ದೆ ಮಾಡುವಂತಾಗುವಂತದ್ದು. ಇದರ ಬೆನ್ನಲ್ಲೇ ದರ್ಶನ್ ಭೇಟಿ ಮಾಡಕ್ಕೆ ಅವರ ಆಪ್ತರು ಕೂಡ ಸ್ನೇಹಿತರು ಕೂಡ ಇವತ್ತು ಪರಪ್ಪನ ಅಗ್ರಹಾರಕ್ಕೂ ಕೂಡ ಭೇಟಿ ಮಾಡಿರುವಂತದ್ದು. ಈ ಮಧ್ಯೆ ದರ್ಶನ್ಗೆ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗಿರುವಂತದ್ದು, ಮತ್ತೆ ಅವರಿಗೆ ಹಿನ್ನಡೆ ಆಗಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್.